ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬನ ಗುಡಿಪಾಡ್ವ ಅಂತ ಕೂಡ ಕರೀತಾರೆ. ಗುಡಿಪಾಡ್ವದ ವಿಶೇಷತೆ ಏನಂದರೆ, ಒಂದು ಬಿದಿರಿನ ಕೋಲ್ನ ಕಡ್ಡಿಗೆ ಅಲಂಕಾರ ಮಾಡಿಬಿಟ್ಟು ಮಾವಿನೆಲೆ, ಬೇವಿನೆಲೆ, ಹಾರವನ್ನು ಹಾಕಿಬಿಟ್ಟು, ರೇಷ್ಮೆ ಬಟ್ಟೆಗಳನ್ನ ಹಾಕಿಬಿಟ್ಟು, ಕಂಚು, ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯನ್ನು, ಕಲಶವನ್ನು ಉಲ್ಟಾ ಮಾಡಿಬಿಟ್ಟು ಅದನ್ನು ಮೇಲ್ಭಾಗದಲ್ಲಿ ಮುಚ್ಚಾಗುತ್ತೆ. ಇದು ಅದೃಷ್ಟ ವಿಜಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ನಾವು ಕಲಶಗಳನ್ನು ಇಡ್ತೀವಿ. ಕಲಶಗಳ ಜುಟ್ಟಿಗೆ ನಾವು ದೇವಿಯನ್ನು ಕೂರಿಸ್ಬೇಕಾದ್ರೆ ಕಲಶಗಳ ಜುಟ್ಟಿಗೆ ನೀವು ಅರ್ಶಿನ ಕುಂಕುಮವನ್ನು ಹಚ್ಚಿದ್ರೆ ಬಹಳ ಒಳ್ಳೆಯದು. ಅದು ದೇವಿ ಅಂತ ಹೇಳ್ತೀವಿ. ಗಂಡು ದೇವು ಮಾಡೋದ ಕಲಶಕ್ಕೆ ನಾವು ಅರ್ಶಿನ ಕುಂಕುಮನ ಹಚ್ಚೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಹೆಣ್ಣು ಕಲಶಕ್ಕೆ ಮಾತ್ರ ಅರ್ಶಿನ ಕುಂಕುಮನ ಹಚ್ಚಬೇಕಾಗತ್ತೆ. ಕ್ಯಾಲೆಂಡರ್ಗಳಲ್ಲಿ ಯುಗಾದಿ ಹೊಸ ವರ್ಷನ ಆರಂಭವನ್ನು ಸೂಚಿಸುತ್ತೆ. ಯುಗಾದಿ ಪದವೇ ಹೇಳ್ತಾ ಇದೆ, ಯುಗ ಆದಿ ಅಂದರೆ ವರ್ಷದ ಆರಂಭ ಅಂತ. ಈ ವಿಶೇಷವಾದ ದಿನದಲ್ಲಿ ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಿಂದೂ ಸಂಪ್ರದಾಯದಂತೆ ಯುಗಾದಿ ಹಬ್ಬ ಹೊಸ ಯುಗ, ವರ್ಷ ಮತ್ತು ಭವಿಷ್ಯ ಆರಂಭ ಆಗುತ್ತೆ ಅಂತ ನಾವು ನಂಬ್ತೀವಿ. ನಾನಿಲ್ಲಿ ಮಾವಿನ ಎಲೆಗಡೆ ಹಿಂದ್ಗಡೆ ಅರ್ಶನವನ್ನು ಹಚ್ತಾ ಇದ್ದೀನಿ. ಒಂದು ಅರ್ಶನ ನೀರು ಮಾಡ್ಕೊಂಡ್ಬಿಟ್ಟು ಅರ್ಶನ ಹಚ್ತೀನಿ. ಇದರಿಂದ ನಮ್ಮ ಮನೇಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಪ್ರತಿಯೊಂದು ನಮಗೆ ಬರುತ್ತೆ, ಒಳ್ಳೆಯದಾಗತ್ತೆ ಅಂತ ನಂಬಿಕೆ. ನನಗೆ ಕೂಡ ಒಳ್ಳೆಯದಾಗಿದೆ. ಹಾಗಾಗಿ ನಾವು ಆ್ಯಸ್ ಯೂಶ್ವಲ್ ಯಾವ ರೀತಿ ನಾವು ಒಂದು ತೋರಣ ಮಾಡ್ತೀವಲ್ಲ ಅದೇ ಥರ ತೋರಣ ಮಾಡೋದಷ್ಟೇ. ಆದರೆ ಆ ಮಾವಿನ ಎಲೆ ಹಿಂದ್ಗಡೆ ನೀವು ಈ ರೀತಿ ಅರ್ಶನದ ಒಂದು ಬಟ್ಟನ್ನು ಇಟ್ಟರೆ ಬಹಳ ಒಳ್ಳೆಯದು. ಎಲ್ಲರ ಮನೇಲೂ ಮಾಡೋ ಥರ ನಾನು ಕೂಡ ಮನೆಯಲ್ಲಿ ಒಬ್ಬಟ್ಟು ಸಾರು, ಒಬ್ಬಟ್ಟು, ಕಡಲೆಬೇಳೆ ವಡೆ ಪ್ರತಿಯೊಂದು ಮಾಡ್ತಾಯಿದ್ದೀನಿ. ಹಾಗೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಮನೆಯ ಪದ್ಧತಿ ಪ್ರಕಾರ ನಮ್ಮ ಫ್ಯಾಮಿಲಿಲಿ ಹಿರಿಯರು ಏನು ನಡ್ಕೊಂಡು ಬಂದಿರ್ತಾರಲ್ಲ ಅದನ್ನೇ ನಾವು ಫಾಲೋ ಮಾಡೋದು ಬಹಳ ಒಳ್ಳೆಯದು. ಈಗ ಹೊಸದಾಗಿ ಟ್ರೆಡಿಷನ್ನು, ಡೆಕೋರೇಷನ್ನು, ಒಂಥರ ಫ್ಯಾಷನ್ನು ಅಂತ ಹೇಳಿ ನಾವು ಹೊಸದಾಗಿ ಯಾವುದನ್ನು ನಾವು ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಿರಿಯರು ಮಾಡಿರೋದು ಎಲ್ಲದೂ ಕೂಡ ಅರ್ಥಪೂರ್ಣವಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ, ನಮ್ಮ ಮನೇಲಿ ಈ ರೀತಿ ಹಿಟ್ಟಿನ ಆರತಿನ ಮಾಡ್ತೀವಿ ನಾವು 5, 11, 21 ಆದರೂ ಅವರ ಪ್ರಕಾರವಾಗಿ ಮಾಡ್ತಾರೆ. ನಮ್ಮ ಅತ್ತೆಯವರು ಮೊದಲಿಂದ ನಡ್ಕೊಂಡು ಬಂದರೆ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯುಗಾದಿಯ ಇತಿಹಾಸ ಪ್ರಕಾರ, ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿ ಎಂದು ಬ್ರಹ್ಮಾಂಡ ಸೃಷ್ಟಿಯ ದಿನ ಅಂತ ಹೇಳ್ತೀವಿ. ನೆರೆ ಬಂದುಬಿಟ್ಟು ಎಲ್ಲದೂ ಹಾಳಾಗಿತ್ತಂತೆ, ಮತ್ತೆ ಅದನ್ನು ಮರುಸೃಷ್ಟಿ ಮಾಡಿದ್ದಾರೆ ಯುಗಾದಿ ಹಬ್ಬ ದಿನ ಅಂಥೇಳಿ ನಾವು ಯುಗಾದಿ ಹಬ್ಬನ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ. ಮನೆಯಲ್ಲಿ ಬೇಕಾದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಈ ರೀತಿ ಹೂವಿನ ಕುಂಡಗಳನ್ನ ಇಡ್ತೀವಿ. ಆದರೆ ನನಗೆ ಹೇಳೋದಿಷ್ಟೇ, ನೀವು ಯಾವುದೇ ಒಂದು ಇಂಡೋರ್ ಪ್ಲ್ಯಾಂಟ್ಸ್ ಆಗಲಿ, ಮನಿ ಪ್ಲ್ಯಾಂಟ್ಸ್ ಆಗಲಿ, ಹೂವಿನ ಕುಂಡಗಳನ್ನಾಗಲಿ ಅದ್ರ ವಾಸ್ತು ಪ್ರಕಾರವಾಗಿ ಇಟ್ಟರೆ ಮಾತ್ರ ಅದರಿಂದ ನಮಗೆ ಲಾಭಗಳು ಸಿಗುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಅದು ನಮಗೆ ಎಫೆಕ್ಟ್ ಆಗೋದಂತೂ ಖಂಡಿತವಾಗ್ಲೂ ನಿಜ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಯಾವ್ದಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಆಗ್ತಾನೆ ಇರುತ್ತೆ. ನಾನು ಕೂಡ ಮನೆಯಲ್ಲಿ ಬೇವು ಬೆಲ್ಲನ ರೆಡಿ ಮಾಡಿಬಿಟ್ಟು ದೇವರ ನೈವೇದ್ಯಕ್ಕೋಸ್ಕರ ಇಡ್ತಾ ಇದ್ದೆ. ಚಿಕ್ಕವರಿದ್ದಾಗ ಮನೆಗೆ ಹೋಗ್ಬಿಟ್ಟು ಬೇವು ಬೆಲ್ಲ ಕೊಡ್ತೀವಿ. ಆದರೆ ಈಗಿನ ಮಕ್ಕಳಂತೂ ಯಾರೂ ಬರೋದೇ ಇಲ್ಲ. ನಮ್ಮ ಮನೆಗೆ ಗೆಸ್ಟ್ ಬಂದವರಿಗಷ್ಟೇ ನಾವು ಬೇವು ಬೆಲ್ಲ ಕೊಡೋದಾಗತ್ತೆ. ಎಲ್ಲರಿಗೂ ಇನ್ನೊಂದು ಸತಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕಂಡ ಕನಸುಗಳು ನನಸಾಗಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಈ ಹೊಸ ವರ್ಷದಲ್ಲಿ. ಧನ್ಯವಾದಗಳು.